ರೇಣುಕಾಸ್ವಾಮಿ ಕೊಲೆಯ ಆರೋಪ ಹೊತ್ತಿರೋ ನಟ ದರ್ಶನ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈಗಾಗಲೇ 9 ದಿನಗಳ ಕಾಲ ಪೊಲೀಸರ ವಿಚಾರಣೆ ಎದುರಿಸಿದ್ದ ದಾಸನನ್ನ ಮತ್ತೆರಡು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದ್ದು ವಿಚಾರಣೆ ಮುಂದುವರಿಯೋದಕ್ಕಿದೆ. ಆದರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 10 ಮಂದಿ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಹಾಗಿದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಯಾರೆಲ್ಲ, ಯಾವ ಆರೋಪಿಗಳು ಅನ್ನೋ ಡೀಟೇಲ್ ನೋಡೋಣ. ಆರೋಪಿ ನಂಬರ್ 2 ದರ್ಶನ್ ಪೊಲೀಸ್ ಕಸ್ಟಡಿಗೆ. ಆರೋಪಿ ನಂಬರ್ 9 ಧನ್ರಾಜ್. ಈ ಧನ್ರಾಜ್ ಯಾರು ಅಂತಂದ್ರೆ ಕರೆಂಟ್ ಶಾಕ್ ಕೊಟ್ಟಿರುವಂತ ವ್ಯಕ್ತಿ, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂತ ವ್ಯಕ್ತಿ. ಆರೋಪಿ ನಂಬರ್ 9 ಧನ್ರಾಜ್. ಇದರ ಜೊತೆಗೆ ಆರೋಪಿ ನಂಬರ್ 10 ವಿನಯ್. ಈತ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ. ಇಡೀ ಕಾನ್ಸ್ಪಿರಸಿ ಏನಿದೆ ಇದರಲ್ಲಿ ವಿನಯ್ ಪಾತ್ರ ದೊಡ್ಡದಿದೆ. ಅದನ್ನ ಹೊರತುಪಡಿಸಿದರೆ A14 ಅಂದ್ರೆ ಪ್ರದೂಷ್. ಈ ಕಾನ್ಸ್ಪಿರಸಿಯಲ್ಲಿ ಪ್ರದೂಷ್ ಪಾತ್ರವು ಕೂಡ ಬಹಳ ಪ್ರಮುಖ. ಈತನನ್ನ ಕಸ್ಟಡಿ ಕೊಡಲಾಗಿದೆ. ಒಟ್ಟು 4 ಮಂದಿ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದ್ರೆ ಉಳಿದವರು ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನ ಜೈಲಿಗೆ. ಅದರಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಮತ್ತು ಆಕೆಯ ಸಹಾಯಕ ಆರೋಪಿ ನಂಬರ್ 3 ಪವನ್ ಮತ್ತು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಮತ್ತು ಕಿಡ್ನಾಪ್ ಮಾಡಿದಂಥ ರಾಘವೇಂದ್ರ. ಅದರ ಜೊತೆಗೆ A5 ನಂದೀಶ್, ಇಡೀ ಹಲ್ಲೆಯಲ್ಲಿ ಅತ್ಯಂತ ಕ್ರೂರವಾಗಿ ವರ್ತಿಸಿದಂಥ ವ್ಯಕ್ತಿ ನಂದೀಶ್. ಇನ್ನು A6 ಜಗದೀಶ್ ಅಲಿಯಾಸ್ ಜಗ್ಗ, ಕಿಡ್ನಾಪ್ ಮಾಡಿಕೊಂಡು ಬಂದಂಥ ಟೀಮ್ನ ಸದಸ್ಯ. A7 ಅನು ಅಲಿಯಾಸ್ ಅನುಕುಮಾರ್, ಕಿಡ್ನಾಪ್ ಟೀಮು. A11 ನಾಗರಾಜ್, ದರ್ಶನ್ ಮ್ಯಾನೇಜರ್ ಕೆಲಸವನ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. A12 ಲಕ್ಷ್ಮಣ್, ದರ್ಶನ್ ಕಾರು ಚಾಲಕ. A13 ದೀಪಕ್, ಪಟ್ಟಣಗೆರೆ ಶೆಡ್ಡಿನ ಲೀಸಿಗೆ ತೆಗೆದುಕೊಂಡಂತ ವ್ಯಕ್ತಿ ಮತ್ತು ದರ್ಶನ್ ಆಪ್ತ. ಇದರ ಜೊತೆಗೆ A16 ಕೇಶವಮೂರ್ತಿ, ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಸರೆಂಡರ್ ಆದಂಥ ವ್ಯಕ್ತಿ. ನಾವೇ ಕೊಲೆ ಮಾಡಿದ ಸ್ವಾಮಿ ಅಂತ ಪೊಲೀಸರ ಮುಂದೆ ಹೇಳಿದಂಥ ವ್ಯಕ್ತಿ. ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆರಡು ದಿನ ಕಸ್ಟಡಿ. A1 ಪವಿತ್ರ ಗೌಡ ಜೈಲಿಗೆ, A2 ದರ್ಶನ್ ಸೇರಿ 4 ವಿಚಾರಣೆ. ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಅಮಾನವೀಯ ಮತ್ತು ಭೀಕರವಾಗಿ ಕೊಲೆ ಮಾಡಿದ ಆರೋಪ ಹೊತ್ತಂಥ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಸೇರಿದಂತೆ ಉಳಿದಂಥ ಆರೋಪಿಗಳನ್ನ ಕಳೆದ 9 ದಿನಗಳಿಂದ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇದೀಗ ಮತ್ತೊಮ್ಮೆ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಹಾಗೂ A1 ಪವಿತ್ರ ಗೌಡ ಸೇರಿದಂತೆ ಉಳಿದಂಥ 10 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಲಾಕ್ ಆಗಿರುವ ನಟ ದರ್ಶನ್ ಸೇರಿದಂತೆ 14 ಆರೋಪಿಗಳ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಿತ್ತು. ಈ ಹಿನ್ನೆಲೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ 14 ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಪೀಠದ ಮುಂದೆ ಹಾಜರುಪಡಿಸಿದ್ರು. ಬಳಿಕ ನಟ ದರ್ಶನ್ ಪರ ವಕೀಲರು ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್ ತಮ್ಮ ವಾದ ಪ್ರತಿವಾದವನ್ನ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ರು. ಈ ವೇಳೆ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಎಸ್ಪಿಪಿ ಮನವಿ ಮಾಡಿಕೊಂಡ್ರು. ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಪ್ರಕರಣದಲ್ಲಿ ನಟ ದರ್ಶನ್ ಹೇಳಿಕೆ ದಾಖಲಾಗಿದೆ. ಅಲ್ಲದೆ ಎಲ್ಲ ರಿಕವರಿ ಆಗಿದ್ದು ಕಸ್ಟಡಿ ಅಗತ್ಯವೇ ಇಲ್ಲ. ಕೇಸ್ನಲ್ಲಿ ಆರೋಪಿಗಳ ವಿಚಾರಣೆ ಇನ್ನೂ ಇದೆ. ಮೃತ ರೇಣುಕಾಸ್ವಾಮಿಯ ಫೋನ್ ಇನ್ನೂ ಸಿಕ್ಕಿಲ್ಲ. ಆ ಫೋನ್ ರಿಕವರಿ ಬಾಕಿ ಇದೆ. ಆರೋಪಿಗಳ ಸ್ಯಾಂಪಲ್ FSLಗೆ ಕಳುಹಿಸಲಾಗಿದ್ದು FSL ತಜ್ಞರ ವರದಿಯೂ ಬರಬೇಕಿದೆ. FSL ವರದಿ ಬಂದ ಬಳಿಕ ಅದರ ಆಧಾರದ ಮೇಲೆ ವಿಚಾರಣೆ ಬಾಕಿ ಇದೆ. ಹೀಗಾಗಿ ನಟ ದರ್ಶನ್ ಸೇರಿ 4 ಮಂದಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ. ಕೇಸ್ನಲ್ಲಿ ಆರೋಪಿಗಳ ವಿಚಾರಣೆ ಇನ್ನೂ ಇದೆ.
ನಟ ದರ್ಶನ್ ಮತ್ತೆರಡು ದಿನ ಪೊಲೀಸ್ ಕಸ್ಟಡಿಗೆ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡ, ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಪುರಸ್ಕರಿಸಿ ತನಿಖೆಗೆ ಸಹಕರಿಸುತ್ತಿಲ್ಲ ಎಂಬ ಕಾರಣಕ್ಕೆ ಪೊಲೀಸ್ ಕಸ್ಟಡಿಯನ್ನ 2 ದಿನ ಮುಂದುವರಿಕೆ ಮಾಡಿದ್ರು. ನಟ ದರ್ಶನ್ ಜೊತೆಗೆ ಪ್ರಕರಣದ 9ನೇ ಆರೋಪಿ ಧನ್ರಾಜ್, 10ನೇ ಆರೋಪಿ ವಿನಯ್ ಹಾಗೆ 14ನೇ ಆರೋಪಿ ಪ್ರದೋಷ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದ್ದಾರೆ. ಪವಿತ್ರ ಗೌಡ ಸೇರಿ 10 ಮಂದಿಗೆ ನ್ಯಾಯಾಂಗ ಬಂಧನ. ನಟ ದರ್ಶನ್ ರನ್ನ 2 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರೆ, ದರ್ಶನ್ ಗೆಳತಿ ಪವಿತ್ರ ಗೌಡನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಗೆಳತಿ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಪಾಲಾದ್ರೆ, ನಟ ದರ್ಶನ್ಗೆ ಪೊಲೀಸರು ಮತ್ತೆರಡು ದಿನಗಳ ಕಾಲ ಡ್ರಿಲ್ ಮಾಡಲಿದ್ದಾರೆ. 2 ಪ್ರತ್ಯೇಕ ವಾಹನದಲ್ಲಿ ಒಂದು ತಂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ತೆರಳಿದ್ರೆ, ಮತ್ತೊಂದು ತಂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.